ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ 2-3 ಗುಂಪುಗಳಾಗಿ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಗಮನ ಹರಿಸಲಾರ್ದೇನೆ ಈ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದು ಷಡ್ಯಂತ್ರ ನಡೆದಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೆಲವೊಂದು ಆಡಿಯೋ ರೆಕಾರ್ಡ್ಗಳು ಹೊರಗಡೆ ಬಂದಿದೆ, ಕೆಲವೊಂದು ದುಡ್ಡು ಕೊಟ್ಟಿರುವಂಥದ್ದು ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರೂಫ್ ಇಲ್ಲ. ಇದು ಎಲ್ಲ ಕಡೆ ತಮ್ಮ ಮೇಲೆ ಬಂದಿರುವಂಥ ಭ್ರಷ್ಟಾಚಾರದ ಆರೋಪವನ್ನು BJP ಮೇಲೆ ಹಾಕುವಂಥ ಮತ್ತು ಪ್ರಾಮಾಣಿಕವಾಗಿರುವಂಥ ಡಾಕ್ಟರ್ ಚಂದ್ರು ಲಮಾನಿ ಅವ್ರ ಮೇಲೆ ಇದನ್ನು ಹಾಕುವಂಥ ಷಡ್ಯಂತ್ರ ಇಲ್ಲಿ ನಡೆದಿದೆ. ನಾಳೆ ಅದನ್ನು ಎನ್ಕ್ವೈರಿ ಮಾಡಿ ಅದರ ಸತ್ಯಾಸತ್ಯತೆ ಅದು ಗೊತ್ತಾಗ್ತದೆ. ತಪ್ಪಿತಸ್ಥರು ಯಾರೇ ಇದ್ದರೂ ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಅದರಿಂದ ಪೂರ್ತಿಯಾಗಿ ಕಾಂಗ್ರೆಸ್ಸಿನ ಕೈವಾಡದಿಂದ ಈ ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಹೇಳ್ತಾನೆ. ನೋಡಿ, ಅದನ್ನೇ ಈಗ 1 ವರ್ಷದಿಂದ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಮೊದಲೇ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಡಳಿತವನ್ನು ಕೊಟ್ಟರು, 2ನೇ ಅವಧಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ವಿಫಲರಾಗಿ ಹತಾಶರಾಗಿಂದ ಮಾತಾಡ್ತಾ ಇರುವಂಥದ್ದು. ತುಳಿತಾ ಇರುವಂಥವ್ರು ಯಾರು? BJP ಅವರು, ಜನತಾದಳದವರು ಅಲ್ಲಲ್ಲ. ತುಳಿತಾ ಇರುವಂಥದ್ದನ್ನು ಅವ್ರು ನೇರವಾಗಿ ಹೇಳಿರುವಂಥದ್ದು ಕಾಂಗ್ರೆಸ್ಸಿನವ್ರಿಗೇನೆ. ಅದರಲ್ಲಿರುವಂಥ ಗ್ರೂಪ್ಗಳನ್ನು ಅದನ್ನು ತಮ್ಮಷ್ಟು ಏನು ಸಮಸ್ಯೆಗಳಿದೆ 4 ವರ್ಷದಾಗ ಅದನ್ನು ಸರಿ ಮಾಡ್ಕೊಂಡು ಇವತ್ತೇನು ಅವ್ರಿಗೆ 5 ವರ್ಷಕ್ಕೆ ಆಡಳಿತ ಕೊಟ್ಟಿದ್ದಾರೆ, ಅದನ್ನು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕನ್ನುವಂಥ ವಿನಂತಿಯನ್ನು ಸಂದರ್ಭದಲ್ಲಿ ಮಾಡ್ತೇನೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ 2-3 ಗುಂಪುಗಳಾಗಿ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಗಮನ ಹರಿಸಲಾರ್ದೇನೆ ಈ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದು ಷಡ್ಯಂತ್ರ ನಡೆದಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೆಲವೊಂದು ಆಡಿಯೋ ರೆಕಾರ್ಡ್ಗಳು ಹೊರಗಡೆ ಬಂದಿದೆ, ಕೆಲವೊಂದು ದುಡ್ಡು ಕೊಟ್ಟಿರುವಂಥದ್ದು ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರೂಫ್ ಇಲ್ಲ. ಇದು ಎಲ್ಲ ಕಡೆ ತಮ್ಮ ಮೇಲೆ ಬಂದಿರುವಂಥ ಭ್ರಷ್ಟಾಚಾರದ ಆರೋಪವನ್ನು BJP ಮೇಲೆ ಹಾಕುವಂಥ ಮತ್ತು ಪ್ರಾಮಾಣಿಕವಾಗಿರುವಂಥ ಡಾಕ್ಟರ್ ಚಂದ್ರು ಲಮಾನಿ ಅವ್ರ ಮೇಲೆ ಇದನ್ನು ಹಾಕುವಂಥ ಷಡ್ಯಂತ್ರ ಇಲ್ಲಿ ನಡೆದಿದೆ. ನಾಳೆ ಅದನ್ನು ಎನ್ಕ್ವೈರಿ ಮಾಡಿ ಅದರ ಸತ್ಯಾಸತ್ಯತೆ ಅದು ಗೊತ್ತಾಗ್ತದೆ. ತಪ್ಪಿತಸ್ಥರು ಯಾರೇ ಇದ್ದರೂ ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಅದರಿಂದ ಪೂರ್ತಿಯಾಗಿ ಕಾಂಗ್ರೆಸ್ಸಿನ ಕೈವಾಡದಿಂದ ಈ ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಹೇಳ್ತಾನೆ. ನೋಡಿ, ಅದನ್ನೇ ಈಗ 1 ವರ್ಷದಿಂದ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಮೊದಲೇ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಡಳಿತವನ್ನು ಕೊಟ್ಟರು, 2ನೇ ಅವಧಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ವಿಫಲರಾಗಿ ಹತಾಶರಾಗಿಂದ ಮಾತಾಡ್ತಾ ಇರುವಂಥದ್ದು. ತುಳಿತಾ ಇರುವಂಥವ್ರು ಯಾರು? BJP ಅವರು, ಜನತಾದಳದವರು ಅಲ್ಲಲ್ಲ. ತುಳಿತಾ ಇರುವಂಥದ್ದನ್ನು ಅವ್ರು ನೇರವಾಗಿ ಹೇಳಿರುವಂಥದ್ದು ಕಾಂಗ್ರೆಸ್ಸಿನವ್ರಿಗೇನೆ. ಅದರಲ್ಲಿರುವಂಥ ಗ್ರೂಪ್ಗಳನ್ನು ಅದನ್ನು ತಮ್ಮಷ್ಟು ಏನು ಸಮಸ್ಯೆಗಳಿದೆ 4 ವರ್ಷದಾಗ ಅದನ್ನು ಸರಿ ಮಾಡ್ಕೊಂಡು ಇವತ್ತೇನು ಅವ್ರಿಗೆ 5 ವರ್ಷಕ್ಕೆ ಆಡಳಿತ ಕೊಟ್ಟಿದ್ದಾರೆ, ಅದನ್ನು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕನ್ನುವಂಥ ವಿನಂತಿಯನ್ನು ಸಂದರ್ಭದಲ್ಲಿ ಮಾಡ್ತೇನೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ 2-3 ಗುಂಪುಗಳಾಗಿ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಗಮನ ಹರಿಸಲಾರ್ದೇನೆ ಈ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದು ಷಡ್ಯಂತ್ರ ನಡೆದಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೆಲವೊಂದು ಆಡಿಯೋ ರೆಕಾರ್ಡ್ಗಳು ಹೊರಗಡೆ ಬಂದಿದೆ, ಕೆಲವೊಂದು ದುಡ್ಡು ಕೊಟ್ಟಿರುವಂಥದ್ದು ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರೂಫ್ ಇಲ್ಲ. ಇದು ಎಲ್ಲ ಕಡೆ ತಮ್ಮ ಮೇಲೆ ಬಂದಿರುವಂಥ ಭ್ರಷ್ಟಾಚಾರದ ಆರೋಪವನ್ನು BJP ಮೇಲೆ ಹಾಕುವಂಥ ಮತ್ತು ಪ್ರಾಮಾಣಿಕವಾಗಿರುವಂಥ ಡಾಕ್ಟರ್ ಚಂದ್ರು ಲಮಾನಿ ಅವ್ರ ಮೇಲೆ ಇದನ್ನು ಹಾಕುವಂಥ ಷಡ್ಯಂತ್ರ ಇಲ್ಲಿ ನಡೆದಿದೆ. ನಾಳೆ ಅದನ್ನು ಎನ್ಕ್ವೈರಿ ಮಾಡಿ ಅದರ ಸತ್ಯಾಸತ್ಯತೆ ಅದು ಗೊತ್ತಾಗ್ತದೆ. ತಪ್ಪಿತಸ್ಥರು ಯಾರೇ ಇದ್ದರೂ ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಅದರಿಂದ ಪೂರ್ತಿಯಾಗಿ ಕಾಂಗ್ರೆಸ್ಸಿನ ಕೈವಾಡದಿಂದ ಈ ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಹೇಳ್ತಾನೆ.